ಜೀವನದಲ್ಲಿ ಕೆಲವನ್ನ ನೋಡಿದ್ದೀನಿ ನಾನು. ಯಾವಾಗಲೂ ಹಿಂದೆ ಒಂದೆರಡು ಸಿಚುಯೇಷನ್ನಲ್ಲಿ ತುಂಬ ದೇವ್ರ ಥರ ಬಿಹೇವ್ ಮಾಡಿರ್ತಾರೆ, ಒಳ್ಳೆಯವರಾಗಿ. ಯಾರಿಗೋ ಸಹಾಯ ಮಾಡಿರ್ತಾರೋ, ಕ್ಷಮೆ ಕೇಳಿರ್ತಾರೋ, ಭಾಳ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡಿರ್ತಾರೋ, ಏನೇನೋ ಇರುತ್ತೆ, ಗ್ರೇಟ್ ಅಂತ. ಅದೇ ಉದಾಹರಣೆ ಎಷ್ಟು ವರ್ಷ ಆದರೂ ಜೀವನದಲ್ಲಿ ಏನೇನೆಲ್ಲ ನಡೆದಿದ್ರು ಅದನ್ನು ಕೊಡ್ತಾನೇ ಇರ್ತಾರೆ ರಿಪೀಟೆಡ್ ಆಗಿ. ನಾನಿಂಥ ಒಳ್ಳೆ ಕೆಲಸ ಮಾಡಿದೆ, ನಾನಿಂಥ ಒಳ್ಳೆ ಕೆಲಸ ಮಾಡಿದೆ, ನನಗಿಂಥ ರಿಯಲೈಸೇಷನ್ ಆಯಿತು, ನನಗಿಂಥ ರಿಯಲೈಸೇಷನ್ ಆಯಿತು, ನನಗೆ ಇದು ಸಿಕ್ತು, ನನಗೆಲ್ಲರೂ ಹೊಗಳಿದ್ರು, ನನ್ನ ಅದದೇ ಅದು ಬೈ ಚಾನ್ಸ್ ನಿಮ್ಮಿಂದ ಆಗಿರೋದು. ರಿಯಲೈಸೇಷನ್ನು ಪ್ರತಿ ಕ್ಷಣ ಆಗಬೇಕು, ಪ್ರತಿ ಕ್ಷಣ ನಿಮ್ಮಿಂದ ಏನಾದರೂ ಒಳ್ಳೇದಾಗ್ತಾ ಇರಬೇಕು. ಉದಾಹರಣೆ ಕೊಡೋಕ್ಕಾಗಲೇಬಾರ್ದು ಜೀವನದಲ್ಲಿ. ನಾನೇ ಉದಾಹರಣೆ ಆಗಿಬಿಡ್ಬೇಕು. ಯಾವ್ದು ಹೇಳಿ ಉದಾಹರಣೆ? ಇದೇ ಹೇಳ, ಅದೇ ಹೇಳ, ಇದೇ ಹೇಳ, ಎಲ್ಲನೂ ಉದಾಹರಣೆ ಥರನೇ ಇರಬೇಕು. ನೀವೇ ಒಂದು ಉದಾಹರಣೆ ಆಗಬೇಕು. ಅದು ಅಪ್ಲೈ ಮಾಡಿರೋ ಲಕ್ಷಣ. ಅದು ಬಿಟ್ಬಿಟ್ಟು ಯಾವತ್ತೋ ಒಂದಿನ ಏನೋ ಒಂದು ಒಳ್ಳೇದು ಮಾಡಿಬಿಟ್ಟು, ನಾನು ಇಂಥ ಇಸ್ವಿನಲ್ಲಿ ಒಂದು ಒಳ್ಳೇದು ಮಾಡಿದ್ದೆ, ನನಗೆ ಇಂಥ ಇಸ್ವಿನಲ್ಲಿ ಯಾರಿಗೋ ಕ್ಷಮೆ ಕೊಟ್ಟು ಕೇಳಿದೆ, ಇಂಥ ಇಸ್ವಿನಲ್ಲಿ ನಾನು ಯಾರ್ದೋ ಕಾಲಿಗೆ ಬಿದ್ದೆ, ಇಂಥ ಇಸ್ವಿನಲ್ಲಿ 4-5 ಇಟ್ಕೊಂಡ್ಬಿಡೋದು. ಅದನ್ನೇ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಅದನ್ನೇ ಹೇಳ್ತಾ ಇರೋದಲ್ಲ.